ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನೋ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ನಮಸ್ಕಾರ ವೀಕ್ಷಕರೇ, ಇಂದು ಒಬ್ಬ ವಿಷ್ಣು ಭಕ್ತನ ವಿಷಯದಲ್ಲಿ ಒಂದು ವೃತ್ತಾಂತವನ್ನು ತಿಳ್ಕೊಳ್ಳೋಣ. ಅವನ ಗಯಾ ಅನ್ನೋನ ಹೆಸರಲ್ಲಿದೆ. ಆ ಕ್ಷೇತ್ರಕ್ಕೆ ನಾವೆಲ್ಲರೂ ದರ್ಶನಕ್ಕೆ ಹೋಗೋಣ. ಅಂದರೆ ಈ ಕ್ಷೇತ್ರ ಅಂದರೆ ಗಯಾ ಕ್ಷೇತ್ರ, ಇದು ಬಿಹಾರದಲ್ಲಿರುವ ಒಂದು ಪ್ರಾಚೀನ ವಿಷ್ಣು ಕ್ಷೇತ್ರ. ಇದು ವಿಷ್ಣುಗೆ ಸಂಬಂಧಪಟ್ಟ ಕ್ಷೇತ್ರ. ಇದು ಬಿಹಾರದ ದಕ್ಷಿಣ ಭಾಗದಲ್ಲಿದೆ. ಇದು ಪಾಟ್ನಾದಿಂದ ದಕ್ಷಿಣದಲ್ಲಿ 100 ಕಿಲೋಮೀಟರ್ ದೂರದಲ್ಲಿದೆ. ಪಾಟ್ನಾದಿಂದ 100 ಕಿಲೋಮೀಟರ್ ದೂರ ಈ ಪ್ರದೇಶ ಇದೆ. ಈ ಪ್ರಸಿದ್ಧ ತೀರ್ಥಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಲಕ್ಷಾಂತರ ಯಾತ್ರಿಕರು ಬರುತ್ತಾರೆ. ಅದು ಪಿತೃ ಶ್ರಾದ್ದ ಮಾಡೋಕ್ಕೋಸ್ಕರನೇ ಲಕ್ಷಾಂತರ ಜನರು ಅಲ್ಲಿಗೆ ಬರ್ತಾರೆ. ಗಯಾದ ದೇವಾಲಯದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದ ರಾಣಿ ಅಹಲ್ಯಾಬಾಯಿ ಇರ್ತಾಳೆ, ಅವರು ಕಟ್ಟಿಸಿರ್ತಕ್ಕಂಥ 1787ರಲ್ಲಿ ವಿಷ್ಣು ದೇವಾಲಯವು ಮುಖ್ಯವಾದುದು. ಆಗ ವಿಷ್ಣು ದೇವಾಲಯವನ್ನು ಕಟ್ಟಿಸ್ತಾಳೆ. ಗಯಾ ಕ್ಷೇತ್ರದ ಮಹಾತ್ಮೆಯನ್ನು ಮಹಾಭಾರತದಲ್ಲಿ ಬರುತ್ತೆ. ಪದ್ಮಪುರಾಣ, ಕೂರ್ಮ, ವರಾಹ ಪುರಾಣ ಮತ್ತು ವಾಯುಪುರಾಣಗಳಲ್ಲಿ ಮುಂತಾದ ಪುರಾಣಗಳಲ್ಲಿ ಈ ಗಯಾ ಕ್ಷೇತ್ರದ ವಿಷಯ ಬರುತ್ತೆ. 4 ಮುಖ್ಯವಾದ ಮಾತುಗಳಿಂದ ಮುಕ್ತಿ ಗಳಿಸಬಹುದೆಂಬ ಇದು 4 ಮಾತುಗಳಲ್ಲಿ ಮುಕ್ತಿ ಗಳಿಸಬಹುದು ಅಂತ ಅಭಿಪ್ರಾಯ ಇದೆ. ಅದು ಅಭಿಪ್ರಾಯ ಉಂಟು. ಅದು ಯಾವ್ದ್ಯಾವುದು ಅಂದರೆ, ಮೊದಲನೆಯದು